ಕಾರ್ತಿಕ ಮಾಸವೇ ತುಂಬ ವಿಶೇಷ. ಈ ಮಾಸದಲ್ಲಿ ನಾವು ಮಾಡುವಂಥ ಪೂಜೆಗಳು ದುಪ್ಪಟ್ಟು ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ನೀವು ಎಷ್ಟು ಪೂಜೆ, ಜಪ, ದೇವರ ಧ್ಯಾನ ಮಾಡ್ತೀರೋ ಅಷ್ಟು ಅದೇ ದುಪ್ಪಟ್ಟು ಫಲ ನಿಮಗೆ ದೊರೆಯುತ್ತೆ ಅಂತ ಹೇಳ್ತಾರೆ. ಈ ಮಾಸದಲ್ಲಿ ಬರುವಂಥ ಇವತ್ತು ಚೌತಿ ಬಂದಿದೆ. ಅದು ಅಂಗಾರಕ ಸಂಕಷ್ಟರ ಚತುರ್ಥಿ, ಅಂದರೆ ಮಂಗಳವಾರ ವಿಶೇಷವಾಗಿ ಬಂದಿದೆ. ಈ ಮಾಸದಲ್ಲಿ ಬರುವಂಥ ಚೌತಿನೇ ವಿಶೇಷ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಬರುವಂಥ ಚೌತಿ ಇನ್ನೂ ವಿಶೇಷ. ಹಾಗಾದರೆ ಅದರಲ್ಲೂ ಇದು ಮಂಗಳವಾರ ಬಿದ್ದಿರೋದು ಇನ್ನೂ ತುಂಬ ವಿಶೇಷ. ಹಾಗಾಗಿ ತುಂಬ ಅದ್ಭುತ ಅಂತ ಅನ್ಕೋಬೋದು. ಈ ಮಾಸದಲ್ಲಿ ಬಂದಿರುವಂಥ ಇವತ್ತು ಚೌತಿ ದಿನ ದೇವರಿಗೆ ಯಾವ ರೀತಿ ಪೂಜೆ ಮಾಡಬೇಕು, ನೈವೇದ್ಯ ಏನಿಡಬೇಕು ಮತ್ತು ಸಂಕಲ್ಪ ಹೇಗೆ ಮಾಡ್ಕೋಬೇಕು, ಮತ್ತು ಈ ದಿನ ಪೂಜೆ ಮಾಡಿದ್ಮೇಲೆ ಕೇಳಬೇಕಾದ ಚೌತಿ ಕಥೆಯನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೊತೆಗೆ ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮುಖಾಂತರ ಗಣೇಶನ ಮಂತ್ರವನ್ನು ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ಇವತ್ತು ಕಾರ್ತಿಕ ಮಾಸದ ಸಂಕಷ್ಟರ ಚತುರ್ಥಿ, ಅದರಲ್ಲೂ ಮಂಗಳವಾರ ಬಂದಿದೆ, ತುಂಬ ವಿಶೇಷ. ಈ ದಿನ ನಾವು ದೇವರಿಗೆ ಯಾವ ನೈವೇದ್ಯವನ್ನು ಇಡಬೇಕು ಅಂದರೆ ಎಳ್ಳಿನ ತಿಂಡಿ, ಸಿಹಿ ತಿಂಡಿ, ಕೀರು, ಕಜ್ಜಾಯ ಇದನ್ನು ನೈವೇದ್ಯವಾಗಿ ಇಡ್ಬೋದು. ಮತ್ತು ನೀವು ಯಾರಿಗಾರು ಕೊಡಬೇಕು ಅಂತ ಅನ್ಸಿದ್ರೆ ಇದನ್ನು ಕೊಡ್ಬೋದು. ಜೊತೆಗೆ ಯಾರಿಗಾದರೂ ವೃದ್ಧಾಶ್ರಮ ಅಂತ ಕಡೆ ಹಣ್ಣುಗಳನ್ನು ಕೂಡ ನೀವು ದಾನವಾಗಿ ನೀಡ್ಬೋದು. ಮತ್ತು ಈ ದಿನ ಯಾರ ಕೈಲಿ ಉಪವಾಸ ಇದ್ದು ಪೂಜೆ ಮಾಡೋದಕ್ಕಾಗುತ್ತೋ ಅವರು ಉಪವಾಸ ಇದ್ದು, ಅಂದರೆ ಬೆಳಗಿಂದ ಸಂಜೆ ತನಕ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ತುಂಬ ಶುಭ. ನೀವು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡ್ಬೋದು. ಅಥವಾ ಇಲ್ಲ, ನಾನು ಸಂಜೆವರೆಗೂ ಹಾಗೆ ಇದ್ದು ಸಂಜೆ ಸ್ನಾನ ಮಾಡಿ ಪೂಜೆ ಮಾಡಿ ನಾನು ದೇವರಿಗೆ ಪೂಜೆ ಮಾಡ್ತೀನಿ ಎಂದು ಅದು ಕೂಡ ತುಂಬ ಒಳ್ಳೆಯದು. ಆದರೆ ಸಂಜೆ ಪೂಜೆ ಮಾಡ್ತೀನಿ ಅಂತ ನೀವು ಮಲ್ಕೊಂಡು ಕೂತ್ಕೊಂಡು ಅಲ್ಲಿ ಕಾಲ ಕಡ್ಕೊಂಡು ಮಾಡೋದು ವ್ಯರ್ಥ. ಹಾಗಾಗಿ ಬೆಳಗ್ಗೆ ಪೂಜೆ ಮಾಡಬೇಕು ಅಂತ ಹೇಳೋದು. ಆದರೆ ಇದಕ್ಕೆ ಸಂಜೆ ಸ್ನಾನ ಮಾಡಿ ಪೂಜೆ ಮಾಡೋದು ತುಂಬ ವಿಶೇಷ ಫಲನ ನೀಡುತ್ತೆ. ಹಾಗಾಗಿ ನಿಮಗೆ ಯಾವುದು ಅನುಕೂಲನೋ ಆ ರೀತಿ ಮಾಡ್ಕೊಳ್ಳಿ. ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದ್ರೂ ಸಂಜೆ ಪೂಜೆ ತುಂಬ ಮುಖ್ಯ. ನೀವು ಬೆಳಿಗ್ಗೆ ಮಾಡಿರೋ ಪೂಜೆಗಿಂತ ಸಂಜೆ ಮಾಡುವಂಥ ಪೂಜೆ ಗಣೇಶನಿಗೆ ವಿಶಿಷ್ಟವಾದ ಫಲವನ್ನು ನಿಮಗೆ ಕೊಡುತ್ತೆ. ಇನ್ನು ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಪೂಜೆ ಮಾಡ್ಬೋದು. ಅಂದರೆ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದು, ಗಣೇಶನ ವಿಗ್ರಹ ಇದ್ದರೆ ನೀವು ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು. ನಿಮ್ಗೆ ಅಭಿಷೇಕ ಮಾಡಿ ಪೂಜೆ ಮಾಡೋದಕ್ಕಾಗತ್ತೆ ಅಂದರೆ ಆ ಗಣೇಶನ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು. ಇಲ್ಲ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ, ನನಗೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ಗಣೇಶನ ವಿಗ್ರಹನ ಇಟ್ಟು ಅದಕ್ಕೆ ನೀವು ಹೂವು, ಹಣ್ಣು, ಹೂವು ಇಟ್ಟು ಹಣ್ಣುಗಳನ್ನ ಮುಂದೆ ಪ್ರಸಾದವಾಗಿಡ್ಬೋದು. ಹಣ್ಣುಗಳು ಇಟ್ಟಿಲ್ಲ ಅಂದ್ರೂ ಹಾಲು, ಸಕ್ಕರೆ ಅಥವಾ ನಿಮ್ಗೆ ಯಾವ ಸಿಹಿ ತಿಂಡಿ ಮಾಡೋದಕ್ಕಾಗುತ್ತೋ ಕೀರು ಮಾಡ್ಬೋದು, ಅದನ್ನಾದರೂ ಮಾಡಿಡ್ಬೋದು. ಅಥವಾ 2 ಬಾಳೆಹಣ್ಣಿಟ್ಟು ಪೂಜೆ ಮಾಡಿದ್ರೂ ಕೂಡ ಪೂಜೆ ಸಂಪೂರ್ಣ ಆಗೇ ಆಗುತ್ತೆ. ಬಾಳೆಹಣ್ಣು, ತೆಂಗಿನಕಾಯಿ ಇಟ್ಟು ಪೂಜೆನ ಮಾಡ್ಬೋದು. ಮತ್ತು ದೇವರಿಗೆ ಈ ದಿನ ನಾವು ಗರಿಕೆಯನ್ನು ಅರ್ಪಿಸಲೇಬೇಕು ಅಂತ ಹೇಳ್ತಾರೆ. 21 ಗರಿಕೆಯನ್ನು ತಂದು ಗಣೇಶನ ವಿಗ್ರಹಕ್ಕೆ ಅರ್ಪಿಸಬೇಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹ ಇಲ್ಲ ಅಂದರೆ ಅಕ್ಕಪಕ್ಕದಲ್ಲಿ ಯಾರ ಮನೆಯಲ್ಲಿ ಹಸು ಇರುತ್ತೋ ಅಲ್ಲಿಂದ ಸ್ವಲ್ಪ ತೊಪ್ಪೆ ತಂದು ಅದನ್ನು ಉಂಡೆ ಮಾಡಿ ಅದಕ್ಕೆ 21 ಗರಿಕೆಯನ್ನು ತಂದು ಅದಕ್ಕೆ ಸಿಕ್ಕಿಸಿ ಇದನ್ನೇ ಗಣೇಶನಾಗೆ ಪೂಜೆ ಮಾಡ್ಬೋದು. ಇದು ತುಂಬ ಶ್ರೇಷ್ಠ. ಏನು ಗಣೇಶನ ಈ ರೀತಿ ಮಾಡ್ತೀವೋ ಅದು ತುಂಬ ಶ್ರೇಷ್ಠವಾಗಿರುತ್ತೆ. ಮತ್ತು ಈ ದಿನ ಗಣೇಶನಿಗೆ ನೀವು ಕೆಂಪು ಹೂಗಳನ್ನ ಹಾಕಬೇಕು. ಅದರಲ್ಲೂ ಕೆಂಪು ದಾಸವಾಳ ಹೂವನ್ನು ಹಾಕಿದ್ರೆ ವಿಶೇಷ ಫಲ ದೊರೆಯುತ್ತೆ. ನೀವು ಅಂದುಕೊಂಡದ್ದು ಆಗುತ್ತೆ ಅಂತ ಹೇಳ್ತಾರೆ. ಕೆಂಪು ಗುಲಾಬಿ ಏನಾದರೂ ಹಾಕ್ಬೋದು, ಅಥವಾ ಕೆಂಪುದ ಯಾವ ಹೂಗಳನ್ನಾದರೂ ಹಾಕ್ಬೋದು. ತುಂಬ ವಿಶೇಷ ಫಲ ಬೇಕು ಅಂದರೆ ಕೆಂಪು ದಾಸವಾಳನ ಹಾಕಿ ಅಥವಾ ಕೆಂಪು ಗುಲಾಬಿಯನ್ನು ಹಾಕಿ. ಇಲ್ಲ, ನನಗೆ ಸಿಗ್ತಾ ಇಲ್ಲ ಅಂದರೆ ನಿಮ್ಗೆ ಯಾವ ಹೂ ಸಿಕ್ಕಿರುತ್ತೋ ಅದನ್ನು ಕೂಡ ಹಾಕ್ಬೋದು. ಇಟ್ಟ ನಂತರ ನೀವು ಪೂಜೆಯನ್ನು ಶುರು ಮಾಡಬೇಕು. ಬೆಳಿಗ್ಗೆ ಮಾಡೋರು ಹಾಗೆ ಪೂಜೆ ಮಾಡ್ಬೋದು. ಸಂಜೆ ಪೂಜೆ ಮಾಡಬೇಕಾದ್ರೆ ನೀವು ಅಷ್ಟೊತ್ತರನ ಹೇಳಬೇಕಾಗತ್ತೆ. ನಿಮ್ಗೆ 108 ಹೆಸರುಗಳು, ಗಣೇಶನ 108 ಹೆಸರುಗಳು ಅಂತ ಹೊಡೆದ್ರೆ ಸಿಗುತ್ತೆ, ನಿಮಗೆ ಹೊಡಿಬೋದು. ಅಥವಾ ಬುಕ್ ಇದೆ ಅಂದರೆ ಬುಕ್ಕಲ್ಲೇ ಓದ್ಕೋಬೋದು. ಅಷ್ಟೋತ್ತರ ಶತನಾಮಾವಳಿ ಬುಕ್ಗಳು ಸಿಗುತ್ತೆ, ಅದನ್ನು ಕೂಡ ಓದ್ಬೋದು. ಅಥವಾ ನಿಮಗೆ ಮೊಬೈಲಲ್ಲಿ ಆ್ಯಪ್ಗಳು ಸಿಗುತ್ತೆ, ಅದರಲ್ಲೂ ಕೂಡ ನಿಮಗೆ ಅಷ್ಟೋತ್ತರ ಶತನಾಮಾವಳಿ ಸಿಗುತ್ತೆ. ಅದೂ ಇಲ್ಲ ಅಂದರೂ ಗೂಗಲ್ನಲ್ಲಿ ಹೇಳಿದ್ರು ಕೂಡ ಅಷ್ಟೋತ್ತರ ಶತನಾಮಾವಳಿ ಅದ್ರ ಸಿಗುತ್ತೆ, ಅದನ್ನು ಕೂಡ ನೀವು ಓದ್ಬೋದು.
ಇಲ್ಲ ಅಂದರೆ ನಿಮಗೆ ಓದೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ವಿಡಿಯೋಗಳು ಸಿಗುತ್ತೆ ಅಥವಾ ಆಡಿಯೋಗಳು ಸಿಗುತ್ತೆ, ಅದನ್ನು ಕೂಡ ಹಾಕ್ಬೋದು. ನನ್ನ ಚಾನಲ್ನಲ್ಲಿ ಕೂಡ ನಾನು ಗಣೇಶನ ಅಷ್ಟೋತ್ತರ ಶತನಾಮಾವಳಿ ಹಾಕಿದ್ದೀನಿ, ಜೊತೆಗೆ ಅಷ್ಟೋತ್ತರ ಶತನಾಮಾವಳಿ ಅರ್ಥಗಳನ್ನು ಕೂಡ ಹಾಕಿದ್ದೀನಿ. ಆ ವಿಡಿಯೋಗಳನ್ನ ಕೂಡ ಹೋಗಿ ನೋಡ್ಬೋದು. ನೀವು ಪೂಜೆ ಮಾಡಬೇಕಾದಾಗ ಸಂಕಲ್ಪ ಮಂತ್ರ ಹೇಳಬೇಕು. ಸಂಕಲ್ಪ ಮಂತ್ರ ನಿಮಗೆ ಹೇಳೋಕ್ಕೆ ಬಂದರೆ ಹೇಳಬಹುದು, ಅಥವಾ ನಿಮಗೆ ಬರಲಿಲ್ಲ ಅಂದರೆ ನೀವು ಮನಸ್ಸಿನಲ್ಲೇ ದೇವರನ್ನು ನೆನೆಸ್ಕೊಂಡು, ಗಣೇಶ, ನಾನು ಈ ಕಾರಣಕ್ಕಾಗಿ ನಾನು ಇವತ್ತು ಪೂಜೆ ಮಾಡ್ತಾ ಇದ್ದೀನಿ, ನೀವೇನಕ್ಕೆ ಪೂಜೆ ಮಾಡ್ತಾ ಇದ್ದೀರಾ ಅದನ್ನು ಹೇಳಿಕೊಂಡು, ನನಗೆ ಈ ಕಾರ್ಯಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ, ನೀನು ನನಗೆ ಈ ಕೆಲಸನ ಮಾಡಿಕೊಡು. ಮದುವೆ ಆಗಬೇಕು ಅಂದರೆ ಮದುವೆ ಆಗಬೇಕು, ಕೆಲಸ ಆಗಬೇಕು ಅಂದರೆ ಕೆಲಸ ಆಗಬೇಕು, ನನ್ನ ಮಕ್ಕಳು ಓದಬೇಕು ಅಂದರೆ ಓದಬೇಕು ಅಂತ ಹೇಳ್ಕೊಂಡು, ಯಾವ ಕಾರಣಕ್ಕಾಗಿ ಅಂತ ಹೇಳ್ಕೊಂಡು ಸಂಕಲ್ಪ. ಅದೇ ನೀವು ಸಂಕಲ್ಪ ಮಂತ್ರನೇ ಹೇಳಿ ಮಾಡಬೇಕು ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ಎಲ್ಲರಿಗೂ ಮಂತ್ರ ಹೇಳೋಕ್ಕೆ ಬರಲ್ಲ. ಹಾಗಾಗಿ ಅದರಲ್ಲಿ ಹೇಳಿ ತಪ್ಪಾಗಿ ಹೇಳೋದಕ್ಕಿಂತ ಅದನ್ನು ಈ ರೀತಿ ಕೂಡ ಹೇಳ್ಕೊಬೋದು. ದೇವ್ರೆ, ನನ್ನ ಈ ಕಾರ್ಯಕ್ಕೋಸ್ಕರ ನಾನು ಇವತ್ತು ಉಪವಾಸ ಇದು ಪೂಜೆ ಮಾಡ್ತಾ ಇದ್ದೀನಿ ಅಥವಾ ಪೂಜೆ ಮಾಡ್ತಾ ಇದ್ದೀನಿ, ನೀನು ನನಗೆ ಈ ಕಾರ್ಯನ ನೆರವೇರಿಸ್ಕೊಡು ಅಂತ ಹೇಳ್ಕೊಂಡು ಪೂಜೆ ಮಾಡ್ಬೋದು. ಜೊತೆಗೆ ಅದಾದ ನಂತರ ಗಣೇಶನ ಅಷ್ಟೋತ್ತರ ಶತನಾಮಾವಳಿನ ಕೇಳಬೇಕು. ಕೇಳಿದ ನಂತರ ಆ ದೇವರಿಗೆ ನೀವು ಕೆಂಪು ಅಕ್ಷತೆಯನ್ನು ಕೂಡ ಹಾಕಬೇಕು. ಕೆಂಪು ಹೂವು ತುಂಬ ಶ್ರೇಷ್ಠ. ಕೆಂಪು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಒಂದು ದಳ ಹೂವನ್ನು ಇಟ್ಕೊಂಡು ನೀವು ಏನು ಬೇಡ್ಕೋತಾ ಇದ್ದೀರ ಅದನ್ನು ಕೇಳಿಕೊಂಡು ದೇವರಿಗೆ ಹಾಕಬೇಕು. ಇದು ಸಂಜೆ ಮಾಡುವುದು ತುಂಬ ಶುಭ. ನಿಮಗೆ ಸಂಜೆ ಮಾಡೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಬಂದು ಎಲ್ಲ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಬೆಳಿಗ್ಗೆನೇ ಮಾಡ್ಬೋದು. ಆದರೂ ಸಂಜೆ ಬಂದು ಕೈ ಮುಗಿಯೋದು ತುಂಬ ಒಳ್ಳೆಯದು. ಜೊತೆಗೆ ಈ ತಿಂಗಳು ಕೇಳಬೇಕಾದ ಕತೆ ಏನು ಅಂದರೆ, ಗಣಪತಿ ಹೇಳ್ತಾನೆ, ತಾಯಿ, ಕಾರ್ತಿಕ ಮಾಸದಲ್ಲಿ ನನ್ನನ್ನು ಗಣಾಧಿಪ ಮಹಾಗಣಪತಿ ಎಂಬ ಹೆಸರಿನಿಂದ ಶಿವಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಕೀರು, ಕಜ್ಜಾಯ, ಸಿಹಿ ತಿಂಡಿಗಳನ್ನು ಇಟ್ಟು ಪೂಜಿಸಬೇಕು. ಇದರ ಸಂದರ್ಭದಲ್ಲಿ ಪೂರ್ವದಲ್ಲಿ ನಡೆದ ಕಥೆಯೊಂದನ್ನು ಹೇಳಿವೆ. ಹಿಂದೆ ಋತಾಸುರನೆಂಬ ರಾಕ್ಷಸನು ಕುತಂತ್ರದಿಂದ ಬ್ರಹ್ಮನಲ್ಲಿ ಒಂದು ವರವನ್ನು ಪಡೆದನು. ಇದರ ಸೊಕ್ಕಿನಿಂದ ತನ್ನನ್ನು ಯಾರೂ ಸಂಹಾರ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದು ಇಂದ್ರ ಮೊದಲಾದ ಎಲ್ಲ ದೇವತೆಗಳನ್ನು ಜಯಿಸಿ ಸ್ವರ್ಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ಆಗ ವಿಧಿಯಿಲ್ಲದೆ ದೇವತೆಗಳು ಆತನಲ್ಲಿ ಜೀವಿಸಬೇಕಾಯಿತು. ದಿನೇ ದಿನೇ ಋತಾಸುರನ ಉಪಟಳ ಹೆಚ್ಚಾಯಿತು. ವೇದನೆ ತಾಳಲಾರದೆ ದೇವತೆಗಳು ವಿಷ್ಣುವನ್ನು ಮೊರೆ ಹೊಕ್ಕರು. ಆಗ ಜಗದ್ರಕ್ಷಕನಾದ ಮಹಾವಿಷ್ಣುವು, ಎಲೈ ದೇವತೆಗಳಿರ, ಆ ರಾಕ್ಷಸನು ದೇವತೆಗಳಿಂದ ಸಮುದ್ರದಲ್ಲಿ ನೀರಿರುವವರೆಗೂ ವಧೆಯಾಗದಿರುವಂತೆ ಬ್ರಹ್ಮನಿಂದ ವರ ಪಡೆದಿದ್ದಾನೆ. ಆದ್ದರಿಂದ ಸಮುದ್ರದ ನೀರನ್ನೆಲ್ಲ ಯಾರಾದರೂ ಋಷಿಗಳು ಕುಡಿದರೆ ನೀವು ಆತನನ್ನು ವಧಿಸಬಹುದು ಎಂದು ಹೇಳಲು ಇಂದ್ರಾದಿ ದೇವತೆಗಳೆಲ್ಲ ಅಗಸ್ತ್ಯ ಮುನಿಗಳೇ ಇದಕ್ಕೆ ಸರಿಯಾದವರು ಎಂದು ನಿರ್ಣಯಿಸಿ ವೈಕುಂಠದಿಂದ ಅಗಸ್ತ್ಯರ ಆಶ್ರಮಕ್ಕೆ ಬಂದು ವಂದಿಸಿ ವಿಷಯವನ್ನೆಲ್ಲ ತಿಳಿಸಿ ಮುನಿಗಳನ್ನು ಕೇಳಿಕೊಂಡರು. ಆದರೆ ಮುನಿಗಳು ಧೈರ್ಯ ಹೇಳಿ ಕಳಿಸಿದ ನಂತರ ಅಗಸ್ತ್ಯರಿಗೆ ನಾನೊಬ್ಬನೇ ಈ ನೀರನ್ನು ಕುಡಿಯಲು ಸಾಧ್ಯವೇ ಎಂದು ಚಿಂತೆಯು ಬರುತ್ತದೆ. ನಂತರ ಸಕಲ ಸಂಕಷ್ಟಗಳನ್ನು ನಿವಾರಿಸುವ ಚೌತಿ ವ್ರತವನ್ನು ಮಾಡು ಎಂದು ಅಶಿರವಾಣಿ ಅವರಿಗೆ ಕೇಳಿಸುತ್ತದೆ. ಅಂತೆಯೇ ಮುನಿಗಳು ದೃಢ ಮನಸ್ಸಿಂದ ಚೌತಿ ವ್ರತವನ್ನು ಮಾಡಿ ಪ್ರಸನ್ನವಾದ ವಿಘ್ನೇಶ್ವರನು ಪ್ರತ್ಯಕ್ಷನಾಗಿ ಅನುಗ್ರಹಿಸುತ್ತಾನೆ, ಅಂದರೆ ವರವನ್ನು ಕೊಡುತ್ತಾನೆ. ಅದರಿಂದ ಅಗಸ್ತ್ಯರು ಸಮುದ್ರ ನೀರನ್ನೆಲ್ಲ ಒಮ್ಮಿಂದೊಮ್ಮೆಂದಲೇ ಪೂರ್ತಿ ಆಪೋಕ್ಷಣೆ ಮಾಡಲು ಆ ಸಮಯದಲ್ಲಿ ದೇವತೆಗಳು ವೃತ್ತಾಸುರನನ್ನು ಸಂಹರಿಸುತ್ತಾರೆ. ಸ್ವರ್ಗಲೋಕ ಮರಳಿ ದೇವತೆಗಳ ವಶಕ್ಕೆ ಬಂದು ಸುಭಿಕ್ಷವಾಯಿತು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟರ ಗಣಾಧಿಪ ಮಹಾಗಣಪತಿಯ ವೃತ್ತದ ಕಾರ್ತಿಕ ಮಾಸ ಕಥಾಮಹಿಮೆಯು ಸಂಪೂರ್ಣವಾಗುತ್ತದೆ. ಇದಾದ ನಂತರ ನೀವು ಗಣೇಶನ ಸ್ತೋತ್ರವನ್ನು ಕೇಳಿದರೆ ತುಂಬ ಒಳ್ಳೆಯದು. ಇದು ಇವತ್ತು ಕೇಳಬೇಕಾದ ಕತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಜೊತೆಗೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗುತ್ತೆ. ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಯಾರು ಚೌತಿ ಮಾಡ್ತಾ ಇಲ್ವೋ ಅವ್ರಿಗೂ ಕೂಡ ಕಳಿಸಿ. ಚೌತಿ ಮಾಡದೇ ಇರೋರು ಕೂಡ ಈ ಕಥೆಯನ್ನು ಕೇಳೋದ್ರಿಂದ ಮಾಡಿದಷ್ಟೇ ಪುಣ್ಯ ಫಲ ಅವರಿಗೂ ಕೂಡ ದೊರಕುತ್ತೆ. ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.